ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ರೆಡ್ಸ್ ಗಾಡಿ VXi ಪೆಟ್ರೋಲ್ ಇಂಜಿನ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನೀವು ನಮಗೆ ಅಂದರೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಆಗಿತ್ತು, ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಗಾಡಿ ಸರ್ ಅದು ಸರ್ ಅದು ರಿಡ್ಸ್ VXi ಮಾರುತಿ ಸುಜುಕಿ ರೆಡ್ಸ್ VXi ಪೆಟ್ರೋಲ್ ಇಂಜಿನ್ ಗಾಡಿನಾ? ಪೆಟ್ರೋಲ್ ಇಂಜಿನ್ ಗಾಡಿ. ಓಕೆ, ಎಷ್ಟು ಮಾಡಲು? 2011 ಸರ್ ಅದು. ಓನರು? ಅದು ಸಿಂಗಲ್ ಓನರ್ ಸರ್. ಕಿಲೋಮೀಟ್ರು 45,000 ಸರ್ ರನ್ನಿಂಗು. ಬರೀ 45,000? ಅಷ್ಟೇ ಸರ್ ಓಡಿರೋದು ಗಾಡಿ ಅದು. ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ? ಶೋರೂಮ್ ಟ್ರ್ಯಾಕ್ ಏನಿಲ್ಲ ಸರ್, ಬಟ್ ರನ್ನಿಂಗ್ ಓಡಿಲ್ಲ ಅಂತ ಸರ್ ಅವರು ಓನರ್ ಹೇಳಿದ್ರು. ಹೊರಗಡೆ ಮಾಡಿದಿರೋದು ಕೆಲಸ ಹಾಂ, ಜಾಸ್ತಿ ಓಡ್ತಿಲ್ಲ ಅಂತ ಅಂದ್ರು ಅವರು. ಹಂಗಾಗಿ ಓಕೆ. ಗಾಡಿ ಡಾಕ್ಯುಮೆಂಟ್ಸು? ಸರ್ ಅದು FC ಫ್ರೆಶ್ ಮಾಡ್ತೀನಿ ಸರ್ ಈಗ. 2031 ತನಕ FC ಮಾಡಿಸ್ಕೊಡ್ತೀನಿ ತಗೊಂಡವ್ರಿಗೆ. ಇನ್ಸೂರೆನ್ಸ್ ಫ್ರೆಶ್ ಮಾಡಿಸಿದ್ದೀನಿ ಎಲ್ಲ. ಓಕೆ. ಟೈರ್ಗಳು? ಟೈರು ನಿಮಗೆ 80% ಎಲ್ಲ ಹೊಸ ಟೈರ್ ಇದೆ ಸರ್. 2 ಅಪೋಲೋ ಟೈರ್ ಇದೆ, 2 ಬ್ರಿಸ್ಟನ್ ಇದೆ. ಗಾಡಿ ಎಲ್ಲ ಅಷ್ಟು ಟೈರ್ ಚೆನ್ನಾಗಿದೆ, 80% ಮೇಲಿದೆ ಟೈರ್ ಎಲ್ಲ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸು? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಂದರೆ ನಿಮಗೆ ಬ್ಯಾಕ್ ಸ್ಪೈಲರ್ ಹಚ್ತಿದ್ದೀನಿ. ಹ್ಯಾಂಡ್ಲ್ ಕ್ರೋಮ್ಸು, ಮಿರರ್ ಕ್ರೋಮ್ಸ್ ಎಲ್ಲ ಇದೆ. ಮಿರರ್ ಕ್ರೋಮ್ಸ್ ಇಲ್ಲ, ಹ್ಯಾಂಡ್ಲ್ ಕ್ರೋಮ್ಸು, ಫಿಂಗರ್ ಬೋಲ್ಸ್ ಎಲ್ಲ ಇದೆ. ಪ್ಲಸ್ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಲ್ಲಿ TV, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ತೀನಿ ಸರ್. ಅದೇ ಒಂದು 10,000 ರೂಪಾಯಿ ಬಂತು. ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ತೀನಿ, ರಿವರ್ಸ್ ಕ್ಯಾಮ್ರಾ, TV ಎಲ್ಲ ಇದೆ. ಮತ್ತೆ ಗಾಡೀಲಿ ಏನೂ ಕೆಲಸ ಇಲ್ಲ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಒಂದು 16-17 ಬರುತ್ತೆ ಸರ್ ಮೈಲೇಜ್. ಓಕೆ. ಸೆಂಟ್ರಲ್ ಲಾಕಿಂಗ್ ಇದೆ, 4 ಪವರ್ ವಿಂಡೋ ಬರುತ್ತೆ VXi ಅದು. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದೆ, ಸೆಂಟ್ರಲ್ ಲಾಕ್ ಇದೆ ಸರ್. ಕಂಪ್ನಿದೆ, ಆಟೋ ಕಪ್ ಇದು ಇದೆ, ರಿಮೋಟ್ ಇದೆ. ಪ್ಲಸ್ ನಿಮಗೆ AC ಇದೆ, AC ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ ಸರ್, ಇನ್ನೂ 10 ರೂಪಾಯಿ ಕೆಲಸ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಕುಷನ್ ಎಲ್ಲ ಲೆದರ್ ಕುಷನ್ ಇದೆ, ಚೆನ್ನಾಗಿದೆ. ಓಕೆ. ಏನು ಕೆಲಸ ಇಲ್ಲ ಗಾಡೀಲಿ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಸರ್ ಸಣ್ಣ ಪುಟ್ಟ ಟಚ್ ಆಗಿದೆ ಸರ್, ಬಂಪರ್ ಅಂದ ಮುಂದೆ. ಪರವಾಗಿಲ್ಲ ಸರ್, ಗಾಡಿ ಚೆನ್ನಾಗಿದೆ. ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವೆ ನಿಮ್ಮ ಕಡೆ? ಹ್ಞೂ ಸರ್, ರೆಕಾರ್ಡ್ಸ್ ಎಲ್ಲ ಇದೆ. ತೊಗೊಳೋರು ಯಾರು ಅವ್ರಿಗೆಲ್ಲ ಬೈ ಮಾಡೋರಿಗೆ CC ಎಲ್ಲ ತಕ್ಕೊಡ್ತೀನಿ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿ ತೊಗೊಳೋರ ಹೆಸರಿಗೆ ನಾನು CC ತಕ್ಕೊಡ್ತೀನಿ ಸರ್. ಸರಿ. ಈ ಗಾಡಿ ಇರೋದಿಲ್ಲ ಸರ್? ಸರ್ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಟೌನಲ್ಲಿ ಇದೆ ಸರ್. ರೇಟ್ ಏನು ಹೇಳ್ತೀರಾ? ಸರ್ ಅದು ರೇಟ್ ಬಂದ್ಬಿಟ್ಟು ನಿಮಗೆ 2,60,000 ಹೇಳ್ತಿದ್ದೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದ್ರಿಗೆ ಬರಬೇಕು, ಫೋನಲ್ಲೇ ಫೈನಲ್ ಹಾಕ್ಬಾರ್ದು. ಸ್ವಲ್ಪ ಇದ್ರಿಗೆ ಬಂದರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,60,000 ಹೇಳ್ತಿದ್ದೀನಿ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು, ಟೈರು ಹೊಸ ಟೈರ್ ಇದೆ. ಒಳಗಡೆ ಒಂದು 10,000 ರೂಪಾಯಿ ಕೊಟ್ಟು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ತಿದ್ದೀನಿ. TV, ರೇಕ್ ಸಂಗ್ರಹ, ಬ್ಯಾಕ್ ಸ್ಪೈಲರು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಒಂದು 15-20,000 ಬಂದಿದೆ ಅದು. ಓಕೆ. ಓಕೆ. ಗಾಡಿಗೆ ಮಾತ್ರ 10 ರೂಪಾಯಿ ಕೆಲಸ ಇಲ್ಲ, ಹಂಗೆ ಇದೆ ಗಾಡಿ. ಇಂಜಿನ್ ಶೀಲ್ಡ್ ಇಂಜಿನ್, ಸೌಂಡೇ ಇಲ್ಲ ಇಂಜಿನ್. ಒಂದು 2,60 ಹೇಳ್ತೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಇದ್ರಿಗೆ ಬಂದರೆ. ಫೋನಲ್ಲಿ ಫೈನಲ್ ಆಗಲ್ಲ, ಇದ್ರಿಗೆ ಬರಬೇಕು ವ್ಯಾಪಾರ ಮಾಡೋಕ್ಕೆ. ನಂಬರ್ ಇದೆ ಹಾಕಿಲ್ಲ? ಇದೇ ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.